ಅವ್ರು ಯಾವಾಗಲೂ ಅವ್ರದ್ದು ಇದು ಆಗ್ತಾಯಿಲ್ಲ ಸಹಕಾರ ಇಲ್ಲ. It is a very good contribution to the people of KGF, especially the youngsters and those who are really concerned about the health. ಆರೋಗ್ಯದ ಬಗ್ಗೆ KGF ಫಸ್ಟ್ ಇಯರ್ ಸರ್ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಇಯರ್ ಸರ್ KGF ಗುಡ್ ವೆರಿ ಗುಡ್. ಸರ್ ಕಿಟೋಂಗ್ ಸರ್ ರೆಡಿ ಸರ್ ರೆಡಿಗೆ ಬನ್ನಿ. ಓಕೆ ಸರ್ ಕುಟಿ ಸರ್ ಸರ್ ಹತ್ರ ಬನ್ನಿ ಒಂದು ನಿಮಿಷ ಎಲ್ರಿಗೂ ಕಮಲ್ ಜಿ ಫೋಟೋ ತಹಸೀಲ್ದಾರ್ ಸರ್ ಫುಲ್ ಟ್ರೈನಿಂಗ್. ಹೌದಾ KGF ನಗರಕ್ಕೆ KGF ಕಾಸ್ಮೋಪಾಲಿಟನ್ ಕ್ಲಬ್ ವತಿಯಿಂದ ಇವತ್ತು ಒಂದು ಅತ್ಯುತ್ತಮವಾದಂಥ ಕೊಡುಗೆಯನ್ನು ನೀಡಿದ್ದೇವೆ. ವಿಶೇಷ ಏನಪ್ಪ ಅಂತಂದರೆ ನಗರದ ಕ್ರೀಡಾಪಟುಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಆಸಕ್ತರಿಗೆ ಇವತ್ತು ಒಂದು ಸಂತೋಷದ ದಿನ. ಕಾರಣ ಈ ನಮ್ಮ ಕ್ಲಬ್ ವತಿಯಿಂದ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸಿಂಥೆಟಿಕ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟಿನ ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಆ ಮೂಲಕ ನಮ್ಮ ನಗರದ ಜನತೆಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಇದರ ಸದುಪಯೋಗವನ್ನು ನಾಗರಿಕರು ಮತ್ತು ಕ್ರೀಡಾಪಟುಗಳು ಮಾಡಬೇಕು ಅಂತ ಹೇಳ್ತಾ, ಮತ್ತು ಈಗ ರಜದ ಅವಧಿ ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ಸಾಕಷ್ಟು ಜನ ಬಿಡುವಾಗಿರ್ತಾರೆ. ಹಾಗಾಗಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕ್ಲಬ್ ವತಿಯಿಂದ ಇನ್ನಷ್ಟು ಹೆಚ್ಚು ಸೌಲಭ್ಯಗಳನ್ನು, ಕ್ರೀಡಾ ಸೌಲಭ್ಯಗಳನ್ನು ಒದಗಿಸುವ ದಿಕ್ಕಿನಲ್ಲಿ ನಮ್ಮ ಕ್ಲಬ್ ಪ್ರಯತ್ನ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್ BGML ಇರುತ್ತೆ, ನೀರು ಸಮಸ್ಯೆ ಇದೆ ಸರ್. ನೀರು ಸಮಸ್ಯೆ ಆಲ್ರೆಡಿ ನೀವು ಬ್ಯಾತ್ಮಗಲಲ್ಲಿ ಕಾಮಗಾರಿಗೆ ಲೈನ್ ಕೊಡ್ತೀವಿ ಅಂತ ಇಲ್ಲಿಗೆ ನೀರಿರಲಿಲ್ಲ, ನಿಮಗೆ ಗೊತ್ತಿದೆ. ನಾನು ಲಾಸ್ಟ್ ಟೈಮ್ ಬಂದು ಭೇಟಿ ಮಾಡಿ ಮೀಟಿಂಗ್ ಮಾಡಿ ಹೋದ ತಕ್ಷಣ 2-3 ದಿನಗಳಲ್ಲೇ ಇಲ್ಲೊಂದು ಬೋರ್ ಹಾಕ್ಸಿದ್ದೀವಿ KGF ಕ್ಲಬ್ನಲ್ಲೇ. ನೀವು ನೋಡಿ
ಆ ಕ್ಲಬ್ ಸರ್ ಇಲ್ಲಿ ಇಲ್ಲ ಸರ್ BGML ಏನಾಗಲಿ ಇವರು ಕೂಡ ಒಂದು ಬಿಂದಿಗೆ 3 ರೂಪಾಯಿ ಬೆಲೆಗೇನೆ ಒಂದು 3 ಬಿಂದಿಗೆ 10 ರೂಪಾಯಿಂದ ತಗೊಳ್ತಾರೆ. ನೀರು ಸಮಸ್ಯೆ ಇಲ್ಲ, ಕುಡಿಯೋಕೆ ಕೂಡ ನೀರಿಲ್ಲ ಸರ್. ಬೆತ್ಮಾಲ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಅದು ಡಿಲೇ ಆಗ್ತಾ ಇದೆ ಸರ್. ಕಾಮಗಾರಿ ಏನಾಗಿದೆ, ಅದು ಕೋರ್ಟಲ್ಲಿ ಏನಾಗಿದೆ ಚೆಕ್ ಮಾಡ್ತೀನಿ. ಈಗ ನಾನು ನಗರಸಭೆಗೆ ಹೋಗ್ತಾ ಇದ್ದೀನಿ. BGML ಏರಿಯಾ ಸರ್. BGML ನೀರಿಲ್ಲ. ನನ್ನ ಮನೆಯಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ನಾನು ನೀರು ತಗೊಂಡ್ಬಿಟ್ಟು ಅದನ್ನ ಅವ್ರು ಕಾಯ್ಕೊಂಡಿರ್ಬೇಕು ಸರ್. ಅವ್ರು ಟ್ಯಾಂಕರನ್ನ ತಗೊಂಡು ಬಂದು ಕಾಯ್ಕೊಂಡಿರ್ಬೇಕು. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ನೀರಿನ ಮಾಫಿಯಾ. ಅಷ್ಟು ದೊಡ್ಡ ಮಾಫಿಯಾ ಇದೆ KGF ಅಲ್ಲಿ. ಏನಂತಂದರೆ ನಗರಸಭೆಯಿಂದ 800 ಬೋರ್ ಮೇಲೆ ಇದೆ, ಅದರಲ್ಲಿ ಕಾರ್ಯನಿರ್ವಹಿಸಿದ 500 ಚಿಲ್ಲರೆ ಎಲ್ಲ BGML ಎಷ್ಟನೇ ಯಾವ್ದು 13th ವಾರ್ಡ್ ಸರ್. 13th ವಾರ್ಡ್ ಎಲ್ಲ ವಾರ್ಡಲ್ಲಿ ಸರ್, ಸುಮಾರು 18 ವಾರ್ಡಲ್ಲಿ ಇದೇ ಸಮಸ್ಯೆ ಸರ್. ಒಂದು ಮೈನಿಂಗ್ ಏರಿಯಾ ಮಾತ್ರ ಮೈನಿಂಗ್ ಏರಿಯಾದಲ್ಲಿ ಮೇಂಟೆನೆನ್ಸ್, ಯಾಕೆಂದ್ರೆ ವಾಟರ್ ಕನೆಕ್ಷನ್ ಇಲ್ಲಿ KUWSDC ಮಾಡ್ತಾ ಇರೋದು. ಅದಿನ್ನೂ ಕೂಡ ನಗರಸಭೆಗೆ ಹಸ್ತಾಂತರ ಆಗಿಲ್ಲ. ಬೇತಮಂಗಲದಿಂದ ಏನು ಕನೆಕ್ಷನ್ ಇದೆ ಅದು ನಾನ್ ಮೈನಿಂಗ್ ಏರಿಯಾಗೆ ಸಪ್ಲೈ ಆಗ್ತಿದೆ. ಮೈನಿಂಗ್ ಏರಿಯಾದು ಸ್ವಲ್ಪ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅದನ್ನು ನಾವು ಯಾವ ರೀತಿ ಅದನ್ನು ಬಗೆಹರಿಸ್ಬೋದು, ಯಾಕೆಂದರೆ ನಗರಸಭೆಯವರೇ ಮಾಡಬೇಕು ಸರ್. ನಗರಸಭೆ ವತಿಯಿಂದನೇ ಅಲ್ಲಿಗೆ ಸರ್ ಒಂದು 10 ವರ್ಷ ಬ್ಯಾಕ್ ನಗರಸಭೆಯಿಂದ ನಮಗೆ ಟ್ಯಾಂಕರ್ ಸಪ್ಲೈ ನೀರಿತ್ತು ಸರ್. ಫ್ರೀ ವಾಟರ್ ಸಪ್ಲೈ ನೀರಿತ್ತು ಸರ್. ಅದು ಸ್ಟಾಪ್ ಆಗಿದೆ ಸರ್. ನಮಗೆ ನೀರು ಅವರು ನಗರಸಭೆಯಿಂದ ಟ್ಯಾಂಕರ್ ಅರೇಂಜ್ ಮಾಡಿ ಅವ್ರಿಗೆ ಒಂದೊಂದು ವಾರ್ಡ್ಕಂತ ಟ್ಯಾಂಕರ್ ಕಳಿಸ್ತಾ ಇದೆ. ಒಂದು ಮನೆಗೆ ನೀರು ಕೊಡ್ತಾ ಇತ್ತು. ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ. ಆ ಕ್ರಮ ಏನ ತಗೊಂಡಿರೋದು ಹೇಗೆ ನೀವು ಉಚಿತ ಟ್ಯಾಂಕರ್ಗಳು ನೀರಿಲ್ಲದ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಕ್ಕೆ ಹೇಗೆ ನೀವು ಗ್ರಾಮ ಪಂಚಾಯತಿಯಿಂದ ಆ ರೀತಿ ಯಾಕೆ ನಗರಸಭೆಯಿಂದ ನಗರಸಭೆ ವತಿನಲ್ಲಿ ಆ ಒಂದು ಯೋಜನೆ ಇರಲಿಲ್ಲ. ಅದು ಏನಿದ್ರು RDPR ಯೋಜನೆ ಬಂದಿದ್ದು, ಯಾವುದು RO ಪ್ಲಾಂಟ್ಸ್ ಅಂತ ಶುದ್ಧ ಕುಡಿಯುವ ನೀರಿನ ಘಟಕಗಳು. ನಗರಸಭೆಯಲ್ಲಿ ಅಥವಾ ನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಆ ಯೋಜನೆ ಬಂದಿಲ್ಲ. ಕೆಲವರು ಈಗ ಉದಾಹರಣೆಗೆ CSRDನಲ್ಲಿ ಮಾಡಿದುಂಟು. ಇಲ್ಲಿ ನಾವೇನು ಮಾಡಿದ್ದೀವಿ, ನಗರಸಭೆ ಪುರಸಭೆಗಳಲ್ಲಿ ಅವ್ರದ್ದೇ ಆದಂಥ ಟ್ಯಾಂಕರ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದೀವಿ. ಆ ಟ್ಯಾಂಕರ್ ಮೂಲಕ ಮತ್ತು ಬೋರ್ ಮೂಲಕ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಈಗ ಹೇಳ್ತಾ ಇದ್ದೀರಿ 13ನೇ ವಾರ್ಡ್ ನಾನು ಗಮನಕ್ಕೆ ತಂದಿದ್ದೀರಿ. ಈಗ ನಗರಸಭೆಗೆ ಹೋಗ್ತಾ ಇದ್ದೀನಿ. ನೀರಿನ ಅನಾನುಕೂಲ ಆಗದೆ ಇರುವ ಹಾಗೆ, ಸಮಸ್ಯೆ ಬರದೇ ಇರುವ ಹಾಗೆ ನಾನು ಸರ್ ಅದೇ ವಾರ್ಡಲ್ಲಿ 13ನೇ ವಾರ್ಡಲ್ಲಿ ಬೋರ್ ಹಾಕಿ 8 ತಿಂಗಳಾಗಿದೆ ಸರ್. ಆಲ್ರೆಡಿ ಮೋಟ್ರ್ ಎಲ್ಲ ಹಾಕಿ ಬರೀ ಪವರ್ ಕನೆಕ್ಷನ್ ಕೊಡ್ದಿರೋ 8 ತಿಂಗಳಿಂದ ಪೆಂಡಿಂಗ್ ಇದೆ ಸರ್. ಅದೇ ವಾರ್ಡಲ್ಲೇ ಸರ್ ಇಷ್ಟು ಇಶ್ಯೂ ಇರೋದು. ಕೇಳಿದ್ರೆ ಕಳಿಸ್ಕೊಡ್ತೀನಿ ಸರ್. ಒಂದು ಸಬ್ಮಿಷನ್, ಕರೆಂಟ್ ಬಿಲ್ ಕಟ್ಟೋದು ನಗರಸಭೆ, ಆಮೇಲೆ ಬೋರ್ ಹಾಕಿರೋದು ನಗರಸಭೆ, ಸರ್ಕಾರದಿಂದ ಹಾಕಿರೋದು. ಆದರೆ ನೀರು ಬಿಟ್ಟು ವಸೂಲು ಮಾಡೋದು ಒಂದು ಮಾಫಿಯಾ ಇದೆ. ಪ್ರತಿ ವಾರ್ಡ್ಗೂ 300 ರೂಪಾಯಿ ಕಂಪಲ್ಸರಿ ವಸೂಲು ಮಾಡ್ತಾರೆ. ಯಾರು ಕೊಡ್ತಾರೆ? ಕೊಡ್ತಾರೆ, ಮನೆಗಳಲ್ಲಿ ವಸೂಲು ಮಾಡ್ತಾರೆ. ಯಾರೋ XYZ 3ನೇ ವ್ಯಕ್ತಿಗೆ ಅಲ್ಲ, ಇಡೀ ಬೋರ್ಗಳ ಕಂಟ್ರೋಲ್ 3ನೇ ವ್ಯಕ್ತಿಗಳೆಲ್ಲ ಇರೋದು. ಪ್ರತಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹೇಳ್ತೀನಿ, ರೈಟಿಂಗ್ ನಲ್ಲಿ ನೀವೇನು ಕಂಪ್ಲೇಂಟ್ ಕೊಡದೆ ಹೋದ್ರೆ ನಾನು ಕ್ರಮ ತಗೊಳಕ್ ಆಗುದಿಲ್ಲ. ಯಾಕೆ ಅಂತಂದ್ರೆ ಸುದ್ದಿ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರು ಮಾಡ್ತಿದ್ದಾರೆ? ಅನಧಿಕೃತವಾದ ಯಾರೇ ವ್ಯಕ್ತಿ ಮಾಡಿದ್ರು ಕೂಡ ಅದು ಕಾನೂನು ಬಾಹಿರವಾದದ್ದು. ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋತೀನಿ. ಕೊಡಿ ನನಗೆ, ಅದು ಯಾರು ಅಂತೇಳಿ ನಾನೇ ಬರ್ತೀನಿ, ಮಾಡಲ್ ನಡೀರಿ. ಅದು ಯಾರು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಲ್ಲ ಸರ್, ಈಗ ಆ ರೀತಿ ಏನಾಗಿದೆ ಅಂತಂದರೆ ನಗರಸಭೆಯವರು ಹಾಕ್ಬಿಟ್ಟು ಯಾರೋ ಒಬ್ಬನಿಗೆ XYZ ಒಬ್ಬನು ಕೊಟ್ಟಿದ್ರು ಕೌನ್ಸಿಲರ್ಗೆ. ಅವನೇನು ಮಾಡ್ತಾನೆ, ಕೀ ಅವನ ಹತ್ರ ಇಟ್ಕೊಂಡು ಅವನು ಆನ್ ಮಾಡಿ ನೀರು ಬಿಟ್ಟು ಪ್ರತಿ ಮನೆಗೂ 300 ರೂಪಾಯಿ ವಸೂಲು ಮಾಡ್ತಕ್ಕಂಥದ್ದು ಈಗ ಸುಮಾರು 15-20 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಅದನ್ನು ನಿಲ್ಲಿಸಿ ಸಂಬಂಧಪಟ್ಟವ್ರು ಅಟ್ಲೀಸ್ಟ್ ಸರ್ಕಾರಕ್ಕೆ ಬರಲಿ ತೆರಿಗೆ. ನಾನು ಎಲ್ಲ ಕರೆಂಟ್ ಬಿಲ್ ಕಟ್ಟೋದು ನೀವು, ಬೋರ್ ಹಾಕೋರು ನೀವು, ಪೈಪು ಮೋಟರ್ ಇಳಿಸೋದು ನೀವು, ರಿಪೇರಿ ಸಾರ್ವಜನಿಕರು ಯಾತಕ್ಕೆ ಅನಧಿಕೃತ ವ್ಯಕ್ತಿಗೆ ಹಣ ಕೊಡ್ತಿದ್ದಾರೆ? ನೀರು ಅವ್ರು ಬಿಡ್ತಾ ಇದ್ರು, ಅವ್ರಿಗೆ ಸಂಬಳ ಇರಲ್ಲ. ಸಂಬಳ ಇಲ್ಲಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಮನೆಯಿಂದ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ರು. ಈಗ ಅದು ಹಾಗೆ ಮುಂದುವರೆದು ಅದ್ರ ಮೇಲೆ ನೀವು ಯಾವ ರೀತಿ ಅವ್ರು ಸಂಬಳ ಕೊಟ್ಬಿಟ್ಟು ಸಂಪೂರ್ಣವಾಗಿ ಕಾನೂನು ಬಾಹಿರ, ಅನಧಿಕೃತವಾದ ಯಾವುದೇ ಪ್ಯಾರಲಲ್ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯವಿಲ್ಲ. ನಗರಸಭೆ ಇದೆ, ನಗರಸಭೆ ಸಾಕಷ್ಟು ಸಶಕ್ತವಾಗಿದೆ. ಸಾರ್ವಜನಿಕರು ಈ ರೀತಿ ಅನಧಿಕೃತ ವ್ಯಕ್ತಿಗಳಿಗೆ ಹಣ ಕೊಡೋದು ನಿಲ್ಲಿಸಬೇಕು. ಈಗ ಸಾರ್ವಜನಿಕರು ಸರ್ಕಾರದೊಂದಿಗೆ ಸಹಕಾರ ಮಾಡಬೇಕೇ ವಿನಃ ಅನಧಿಕೃತ ವ್ಯಕ್ತಿಗಳೊಂದಿಗೆ ಕೈ ಜೋಡಿಸಿದ್ರೆ ನಾವು ಯಾರ ಮೇಲೆ ಕ್ರಮ ತಗೋಬೇಕಾಗುತ್ತೆ? ನೀರು ನಮ್ಮ ನಗರಸಭೆ ಜವಾಬ್ದಾರಿ. ನಗರಸಭೆಗೆ ನೀವು ಕೇಳಕ್ ಹೋಗಿ ಅಧಿಕಾರ ಇಲ್ಲ. ಹಾಗಾದ್ರೆ ನೀವು ಯಾರಿಗೋ ದುಡ್ಡು ಕೊಟ್ಟುಬಿಟ್ಟು ನಗರಸಭೆಗೆ ಹೆಂಗೆ ಕೇಳ್ತೀರಿ ನೀವು? ಅಲ್ಲ, ನಗರಸಭೆಗೆ ಕೇಳಬೇಕು ಅಂತಂದ್ರೆ ದೆನ್ ಯು ಶುಡ್ ಬಿ ಅಕೌಂಟಬಲ್. ನೀವು ಒಂದು ಅರೇಂಜ್ಮೆಂಟನ್ನು ಯಾರ ಜೊತೆ ಮಾಡ್ಕೊಳ್ಳೋದು ತಪ್ಪೋದು. ಅದು ಅನಧಿಕೃತವಾದಂಥ ಯಾವುದೇ ವ್ಯವಸ್ಥೆ ಆಗಬಾರ್ದು. ಈಗ ನನ್ನ ಗಮನಕ್ಕೆ ತಂದಿದ್ದೀರಿ, ಕಮಿಷನರ್ ಇಲ್ಲೇ ಇದ್ದಾರೆ. ಅಂಥದಿಂದ ನನಗೆ ಕಂಡು ಬಂದರೆ ಸ್ಪಾಟ್ ಸಸ್ಪೆನ್ಷನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಪರ್ಯಾಯದ ವ್ಯವಸ್ಥೆಯನ್ನು ಮಾಡೋಕ್ಕೆ ಅವಕಾಶ ಇಲ್ಲ. ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಕೂಡದು. ನಗರ ನೀರು ಸರಬರಾಜು ಮಂಡಳಿ ಇಲ್ಲಿದೆ, ಬೇರೆ ಕಡೆ ಎಲ್ಲ ಪುರಸಭೆ ನಗರಸಭೆ ಅದು ಬರೀ ಮೈನಿಂಗ್ ಏರಿಯಾದಲ್ಲಿ ಮಾತ್ರ ಅಲ್ಲಲ್ಲ ಸರ್, ಬೇರೆ ನಗರಗಳಲ್ಲ. ಆದರೆ ಇಲ್ಲಿ ನಗರಸಭೆ ಏನೂ ಇಲ್ಲ.
ಎಲ್ಲ ಇಲ್ಲಿ ಜಲಮಂಡಳಿಯವರೇ ಕನೆಕ್ಷನ್ಸ್ ಕೊಡೋದು ಇನ್ನೊಂದು ಮತ್ತೊಂದು ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಎಲ್ಲವನ್ನು. ಆದರೆ ಮಾನವೀಯತೆ ಆಧಾರದ ಮೇಲೆ ನಗರಸಭೆ ಮಾಡ್ಕೊಂಡು ಬರ್ತಾ ಇದೆ. ಸೊ ಅಲ್ಲಿ ಅವರು ನಮ್ಗೆ ಸಂಬಳ ಕೊಡೋಕ್ಕೆ ಆಗೋದಿಲ್ಲ. ಆದ್ರಿಂದ ನಿಮ್ಮ ಇಲ್ಲ, ಏನಾದ್ರು ಯಾರೇ ಮಾಡ್ಕೊಳ್ಳಿ ನೋಡಿ, ಹೇಳ್ತಾರೆ. ಇವತ್ತವರೆಗೂ ನನಗೆ ನಗರಸಭೆ ರೈಟಿಂಗ್ ಬಂದಿಲ್ಲ, ಯಾರಿಗೆ ಸಂಬಳ ಕೊಟ್ಟಿಲ್ಲ ಕರೆಸಿ ಬರಕ್ಕೆ ಹೇಳಿ. ಜನನೇ ಇಲ್ಲ. ಅಲ್ಲ ಅವ್ರು ಬರಬೇಕಲ್ಲ. ನೀರು ಈಗ ನೀರು ಬಿಡೋದು ಅವರಲ್ಲ, ನಮ್ಮಲ್ಲಿ ವಾಟರ್ ವಾಟರ್ ಮ್ಯಾನ್ಗಳಂತ ಇರ್ತಾರೆ, ಆಯ್ತಾ, ಅವ್ರು ನೋಡ್ತಕ್ಕಂಥ ಅದು ನಗರಸಭೆಯಿಂದ ಇಲ್ಲ ಸರ್ ಎಷ್ಟು ವಾರ್ಡಲ್ಲಿ ವಾಟರ್ ಮ್ಯಾನ್ಸ್ ಇದ್ದಾರೆ ಅಂತ ಕೇಳಿ ಸರ್ ಫಸ್ಟ್. ಬೋರ್ಡ್ ಅವ್ರು ಮಾಡೋದು ನಾನ್ ಮೈನಿಂಗ್ ಏರಿಯಾದಲ್ಲಿ ದೇರ್ ಆರ್ ಟು ನೋಡಿ ಅರ್ಥ ಮಾಡ್ಕೊಳ್ಳಿ. ಮೈನಿಂಗ್ ಏರಿಯಾದಲ್ಲೆಲ್ಲ ಕೊಡ್ತಿರೋದು ನಮ್ಮ ನಗರಸಭೆಯವರೇ ಅಲ್ಲ, ಮೇಂಟೆನೆನ್ಸ್ ಅಲ್ಲ ಸರ್ Mining ಅಲ್ಲಿ ಕಡೆ 18 ವಾರ್ಡ್ನ ನಗರಸಭೆಯಿಂದ ಬೋರ್ಗಳು ಅದೇ. ನೇಮಕ ಯಾರನ್ನ ಮಾಡಿದ್ದಾರೆ ಸರ್? ಸರ್ ವಾಟರ್ ಮ್ಯಾನ್ಸ್ ಇದ್ದಾರಾ ಅಂತ ಕೇಳಿ ಸರ್ ಫಸ್ಟ್. ಇಲ್ಲ ಅಂತಾನೆ ಸರ್ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಹೋದ್ರೂ ಪರವಾಗಿಲ್ಲ, ನೀರು ಬಂದ್ರೆ ಸಾಕು ಅಂತಾನೆ ಸರ್ ಪಬ್ಲಿಕ್ ಕೊಡೋದು. ಇವ್ರಾಗಿದ್ರೆ ಅವ್ರು ಕೊಡೋದು ಕೂಡ ಇಲ್ಲ. ಜಲಮಂಡಳಿಯಿಂದ ಪ್ರತಿ ಮನೆಯಲ್ಲೂ ದುಡ್ಡು ಕೊಟ್ಟರೆ ನೀರು ಕೊಂಡ್ಕೊಂಡು ನೇಮಕಾತಿ ಆಗಿಲ್ಲ. ನಗರಸಭೆ ಮಾಡೋದು ಬರೋದಿಲ್ಲ. ಯಾಕಂದ್ರೆ ಅವ್ರೇನು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ. ಅವ್ರ ಮಾನವೀಯತೆ ಆಧಾರದ ಅಲ್ಲ, ಮೇಲೆ ಹಸ್ತಾಂತರನೇ ಆಗಿಲ್ಲ ಇನ್ನೂ. ಹೌದು, ಏನೂ ಸಮಸ್ಯೆ ಇದೆ. ಆಗಿಲ್ಲ. ಸೊ ಅಲ್ಲಿಂದ ಆ ಪ್ರಾಬ್ಲಮ್ ಇವತ್ತಿಗೂ ಇನ್ನೂ ಇದೆ. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಹಸ್ತಾಂತರ ಮಾಡಿ ಅಂತ ಹೇಳಿದ್ದೀನಿ. ಇವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ, ನೀವು ಅದನ್ನು ನಿಮ್ಮ ಇದು ಸುಪರ್ದಿಗೆ ತಗೊಂಡು ನೀವು ಅದನ್ನು ಮೇಂಟೈನ್ ಮಾಡಬೇಕು. O&M ಮಾಡ್ತಕ್ಕಂಥ ನಗರಸಭೆಗೆ ಜವಾಬ್ದಾರಿ ಅದು. KWSDB ಅವರು ಹಸ್ತಾಂತರ ಇನ್ನೂ ಮಾಡಿಲ್ಲ, ಅವ್ರು ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಅವರು ಮಾಡಿದ ತಕ್ಷಣ ಇವೆಲ್ಲವೂ ಕೂಡ ಸುಲಲಿತವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ನಾನು ಚೆಕ್ ಮಾಡ್ತೀನಿ. ನಗರಸಭೆಯಲ್ಲಿ